ಗೋಕುಲ ಮಂದಾರ ಮಧುರ ಮುರುಳಿಯ ನಾದಕ್ಕೆ ಮನದೋಸೆ ಜನರ ಮುರುಳಿಯ ನಾದಕ್ಕೆ ಮನದೋಸೆ ಜನರ ಬಂದು ವೆನಿಸಿದ ಪರಮಾತ್ಮ ನೀನೇ ಕೃಷ್ಣ ಕೃಷ್ಣ ಕೃಷ್ಣ. ವಾಸುದೇವ ಐವರ ಬಂಧು ಬಳಗ ಐವರ ಅಭಿಮಾನ ನಿನದಾಗಲೇ ಐವರ ಅಭಿಮಾನ ನಿನದಾಗಲಿ ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಐವರ ಅಭಿಮಾನ ನಿನದಾದರೆ ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇದು ನಿನಗಿಂತ ಪರದೈವ ಬೇರಿಲ್ಲವೋ. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಂಬಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಂಬಿಪೆ ಮಾಧವ ದೇವಕಿ ವರನಂದನ. ಸಾತಕಿ ಸಾತಕಿ ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು? ಅರ್ಜುನ, ನನಗೆ ಅದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಹೌದು ಅರ್ಜುನ, ಹೌದು. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನ ಎಂದು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು. ಇದು ಎಂತಹ ವಿಳಂಬನೆ ಪಾರ್ಥ, ಇದೆಂತಹ ವಿಳಂಬನೆ. ಸಾರ್ಥಕಿ, ಇದು ವಿಳಂಬನೆ ಅಲ್ಲ, ಇದು ವಿಳಂಬನೆ ಅಲ್ಲ, ಪಾಂಡವರ ದುರ್ದೈವ. ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ, ಆನಂದದ ವಿಷಯ. ಯುಧಿಷ್ಠಿರನು 4 ಸಹೋದರರ ಜೊತೆ ಮತ್ತು ಪಾಂಚಾಲ್ಯ ಸಂಗಡ ಮತ್ತೊಮ್ಮೆ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು ಅಷ್ಟೇ ತಾನೇ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿಂದ ನಿನಗಿಂತ ಮೊದಲೇ ದ್ವಾರಕೆಯಲ್ಲಿ ದುರ್ಯೋಧನ ದೇವ ಮಂದಿರಕ್ಕೆ ಗುರು ಸನ್ನಿಧಿಗೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರವರಿಗೆ ದೊರಕುವುದು ಅಷ್ಟೇ ತಾನೇ. ಅರ್ಜುನ, ಹಾಗೆಂದು ಕೈಗಟ್ಟಿ ಕುಳಿದರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಕ್ಷಸಗಳ ಸಹಾಯ ನಮಗೆ ದೊರಕುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಪದತಲ ನಿನಗಾಗಿಯೇ ಕಾದಿರಿಸಿದೆ ಆ ಪದತಲ. ನಿನಗಿಷ್ಟ ಸ್ಥಳದಲ್ಲೇ ಕುಳಿತಿಕೋ, ಬೇಡ ಎಂದವರ್ಯಾರು. ಆದರೆ ಈ ಸಾರಿ ಈ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನ ನಾನು ಮರೆತಿಲ್ಲ, ನೀನೂ ಮರೆಯಬೇಡ. ಮರೆಯುವುದುಂಟೇನೋ ಅರ್ಜುನ, ಮರೆಯುವುದುಂಟೆ. ಜನಾರ್ದನ, ಜಾಗರೂಕತನಾಗು.
ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಾಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಹೇಳು. ಅಂಧಕಾರ ಅರಿಸಿ ನಿನ್ನ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಅರಿ ಅಂಧಕಾರ ಅರಿಸಿ. ವಾಸುದೇವ, ಸಿಂಧೂಷಯನ ನಿನ್ನ ಮದಾಸವ ವೀರೋ, ಸಿಂಧೂಷಯನ ನಿನ್ನ ಮದಾಸವ ವೀರೋ ಮುರಾರಿ. ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಅರಿ. ಪರಶೌರಿ ಅರಿ ಸರ್ವದಾ ಮುದ ತೋರಿ ಭಕ್ತನ ಮೊರೆಯಾಲಿಸೋ. ಪರಶೌರಿ ಅರಿ ಸರ್ವದಾ ಮುದ ತೋರಿ ಭಕ್ತನ ಮೊರೆಯಾಲಿಸೋ. ಈ ಮೌನವ ತೊರೆದು ಮಾನವ ಜೀವರ ಈ ಮೌನವ ತೊರೆದು ಮಾನವ ಜೀವರ ಹಿತ ಬಯಸಿ ಮೊರೆಯ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ. ಹೇಳು ಚಕ್ರಪಾಣಿ, ಹೇಳು. ಮೂರು ಲೋಕದ ಮಂಗಳವು ನಿನ್ನನ್ನೇ ನೋಡುತ್ತಿದೆ. ಹೇಳು ವಾಸುದೇವ, ಹೇಳು. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೀಚಿ, ಈ ಚರಣದ ಅಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಪವಿತ್ರವಾದ ಸ್ಥಳ. ಇದಕ್ಕಿಂತಲೂ ಬೇರೆ ಮುಕ್ತಿ ಇದೆ ವಾಸುದೇವ. ವಾಸುದೇವ! ಯಾರು? ನಾನು ಕುರುಸಂಭ್ರೋತ್ಸವಲಯ ಛಲದಂಕಮಲ್ಲ ದುರ್ಯೋಧನ. ಬಾವ, ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಸಾರ್ವಭೌಮ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ಸಾಧ್ಯವೇ? ನಾನು ಬಂದು ಬಾಳುವತ್ತಾದರೂ ಎಚ್ಚರಗೊಳ್ಳದ ನೀನು ಅದೇ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಶುರು ಮಾಡಿಬಿಟ್ಟೆಯಲ್ಲ.
ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವುಗಳು ಬಂದದ್ದನ್ನ ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಉದ್ದೇಶ ಆ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತೇ ಕೃಷ್ಣ? ಭಾವ, ಪಾಂಡವರಿಗೂ ನಿಮಗೂ ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು ಭಾವ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇ ನಿರಾಸೆ. ಭವ, ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡಾಗಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಭಾವ, ನನಗೆ ನನಗೆ ಲಾಭ. ಸದೆಯರೊಡನೆ ದ್ರೋಹ ಎಸಗಿ ಭರತ ಭೂಮಿ ಆಳ ಬಯಸಿ. ಸದೆಯರೊಡನೆ ದ್ರೋಹ ಎಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕೀಲ. ಶಾಂತನಾಗಿ ಹುಡುಕಬೇಡ. ಮರಣವೋ ಮಾಡಬೇಡ, ಶಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದೂರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ. ಕೃಷ್ಣ, ಲಾಭ ನನಗೆ, ಲಾಭ ನನಗೆ. ಭಾವ, ಕೇವಲ ನೆಲದಾಸೆಗಾಗಿ
ಅಣ್ಣ ತಮ್ಮಂದ್ರಿಗಳಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಬಾವ, ನಮ್ಮಿಬ್ಬರಿಗೂ ನೀನು ಸಮನಾದ ಬಂಧು. ಮೊದಲು ಇಲ್ಲಿಗೆ ಯಾರು ಬಂದವರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ವೀರೋಚಿತವಾದ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಕೃಷ್ಣ, ಯೋಚಿಸಿ ನೋಡು. ಅರ್ಜುನ, ವಾಸುದೇವ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಅಂತ ಕಾಣುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ನೋಡಿದೆ. ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಭಾವ, ನಮ್ಮಿಬ್ಬರಿಗೂ ನೀನು ಸಮನಾದ ಬಂದು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಬೇಕು. ತಿಳಿಯಿತೆ ಕೃಷ್ಣ, ತಿಳಿಯಿತೆ? ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಅರ್ಜುನನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ವಾಸುದೇವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗ್ಯಾವುದು ಬೇಕು ಪಾರ್ಥ? ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತ್ರನುವಾದ ಈ ಕೃಷ್ಣನಿಂದ ನನಗಾಗುವ ಪ್ರಯೋಜನವೇನು? ಕೃಷ್ಣ, ನಿನ್ನ ಯಾದವ ಅಕ್ಷೋಣಿ ಸೈನ್ಯವೇ ನನಗಿರಲಿ, ಬರುತ್ತೇನೆ. ಭಾವ, ನಿನ್ನಿಷ್ಟದಂತೆ ಆಗಲಿ. ತನ್ನ ಸಾಹಸಕ್ಕೆ ತಕ್ಕಾದನ್ನೇ ಆಯ್ಕೆ ಮಾಡಿಕೊಂಡೆ ಭಾವ. ನಡಿ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಬರುತ್ತೇನೆ. ಫಲೇ ಕೃಷ್ಣ, ಫಲೇ. ನೀನ್ ಕಣ್ಸೊನ್ನೆಯ ಕಪಟ ಮೋತ್ಸವನ್ನರಿಯದ ಮೂರ್ಖ ನಾನೆಂದು ಭಾವಿಸಿದೆಯಾ ಕೃಷ್ಣ? ನಾನೆಂದು ಭಾವಿಸಿದೆಯಾ? ಫಳಿರೇ, ಏನಿದು ಕಣ್ಸೊನ್ನೆಯ ಕಪಟ ಮೋಸ ಕೃಷ್ಣ? ಫಳಿರೇ, ಏನಿದು ಕಣ್ಸೊನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ ಋತುತಾರ ಪ್ರಳಯ ಸಿಂಹನಾಥ ಕೃಷ್ಣ. ಧರಣಿ ಸಾಹಸ ಚತುರ ಏ ಕೌರವೇಶ್ವರ ರಾಜ್ಯ ಧರ್ಮ ಕಳಂಕ ಸಹಿಸಲಾರ ರಣದಲ್ ಆಯುಧವಂ ಧರಿಸದಿರೇ ರಣದಲ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಭಾವ,
ಪಕ್ಷವನ್ನು ವಹಿಸಿ ಕದನವಾಡುವುದಿಲ್ಲವೆಂದು ವಚನ ನೀಡಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರಿಕೆ. ಸುಯೋಧನ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಭಾವ? ನನ್ನ ಗುರುಗಳಾದ ಬಲರಾಮರು ಅಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿತ್ತರೆ ಜಯಿಸಬಲ್ಲರ ಈ ಹೇಳಿ ಪಾಂಡವರು. ಜಯ ಛಾಯ ಖಂಡಿತ ನನ್ನದೇ ಕೃಷ್ಣ, ನನ್ನದೇ. ಭಾವ, ಅದು ಮುಂದೆ ತಾನೇ ತಿಳಿಯುವುದು. ನಡಿ ಭಾವ. ತಿಳಿಯುವುದೇನು ಕೃಷ್ಣ, ಛಾಯ ನಮ್ಮದೇ. ಬರುತ್ತೇನೆ. ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ. ಆರ್ಯವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನನಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ನಮ್ಮ ಪಾಂಡವರ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಎಂತ ಅಕಾರ್ಯವನ್ನು ಮಾಡಿದೇವಾ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ ಪಾರ್ಥ? ಆಹ್ವಾನವನ್ನು ಕೊಟ್ಟಿದ್ದು ನಾನಲ್ಲ, ಮತ್ಯಾರು? ಆ ದುರ್ಯೋಧನ. ಓಹೋ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ಮತ್ತೆ ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ, ನಿನ್ನನ್ನು ಹೊಂದಿದನು. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನ ನೇಮಿಸು. ನನಗೊಂದು ಗತಿಯನ್ನ ತೋರಿಸು. ಈ ಯುದ್ಧದಲ್ಲಿ ನೀನು ನನಗೆ ಸಾರಥಿಯಾಗು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರುಜ್ಜುಗಳನ್ನ ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾದದ್ದನ್ನು. ನಾನಿನ್ನು ಹೋಗಿ ಬರುತ್ತೇನೆ. ಮಾಧವ ದಯದೇ ಬಂಧುವೆ ಜಯವ. ಮಾಧವ ನಿನ್ನಯ ದಯದಿ ಬಂಧುವೆ ಜಯವ. ಭಯವಿಲ್ಲದೆ ದಯದಿ ಮುರಾರಿ ನಿನ್ನಯ ಒಲುಮೆಯ ದಯದಿ. ಮುರಾರಿ ನಿನ್ನಯ ಒಲುಮೆಯ ದಯದಿ. ಮಾಧವ ನಿನ್ನಯ ದಯದಿ ಜಯವ. ಕಾತುರ ವೇದಕ್ಕೆ ವಿಜಯ ವಿಜಯ. ಕಾತುರ ವೇದಕ್ಕೆ ವಿಜಯ. ಕರದೊಳು ಗಾಂಡೀವ ಬಿಡಿದಿಗೆಯೋ ತುಡದಿ. ಅರ್ಥ ವಾಸುದೇವ. ಕರದೊಳು ಗಾಂಡೀವ ಬಿಡಿದಿಗೆಯೋ ತುಡದಿ. ಎದೆ ಕೆಡದಿರು ಜೋಕೆ ಕಡು ಧೀರನಿ ಎನಿಸಿ. ಅರ್ಥ ವಾಸುದೇವ. ಎದೆ ಕೆಡದಿರು ಜೋಕೆ ಕಡು ಧೀರನಿ ಎನಿಸಿ. ಕಾತುರ ವೇದಕ್ಕೆ ವಿಜಯ ವಿಜಯ. ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ವಿಜಯ
ನಾನು ಸಾಹಸ ಸಾರಿಸೋ ಸಾಹಸ ಸಾರಿಸೋ ಸಾಹಸ ನಿನ್ನದು ಸಾರಿಸುವವ ನಾನು ಮಾಧವ ನಿನ್ನಯ ದಯದಿ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದೇ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರವೆ ಅರ್ಥ ವಾಸುದೇವ ಅನವರತವು ನಿನ್ನ ಬಿಡದಲೆ ಪೊರವೆ ಮನದನು ಮಾನವ ಪಾಪ ಪಾಪ ಮನಧನು ಮಾನವ ಬಿಡು ಬಿಡು ಪ್ರಿಯ ಸಖ ಮನಧನು ಮಾನವ ಬಿಡು ಬಿಡು ಪ್ರಿಯ ಸಖ ವಾಸುದೇವ ಮನಧನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯ ಸ್ವಯವೇದಿಕೆಯಿಂದ ಸಾಧಿಸೋ ಕಾರ್ಯವ ಭಯವೇದಿಕೆಯಿಂದ ಸಾಧಿಸು ಕಾರ್ಯ ಭಯವೇದಿಕೆಯಿಂದ ಕಾತುರವೇದಿಕೆ ವಿಜಯ ವಿಜಯ ಕಾತುರವೇದಿಕೆ ವಿಜಯ 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 ಅರ್ಜುನ ವಾಸುದೇವ ಅಂತೂ ಇಂತೂ ನಿನ್ನ ಸವಿ ನುಡಿಗಳಿಂದ ನನ್ನ ಹೃದಯವನ್ನು ಗೆದ್ದುದು ಅಲ್ಲದೆ ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಂಡು ಬಿಟ್ಟಿಯಲ್ಲ ಪಾರ್ಥ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಆದ್ಯ ಕರ್ತವ್ಯ. ಪಾರ್ಥ, ನಾವಿನ್ನು ಹೋಗಿ ಬರೋಣವೇ? ಆಗಬಹುದು ವಾಸುದೇವ. ಅರ್ಜುನ, ನಿನಗೆ ಮಂಗಳವಾಗಲಿ. ಕೂತಿರ್ಬೇಕಾ? ಹೋಗ್ಬೇಕಲ್ವಾ?
ಸ್ವಾಮಿ ಆಹಾ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಸ್ವಾಮಿ ಬಾ ಬೇಗ ಮನಮೋಹನ ಸ್ವಾಮಿ ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿದಾಡುವುದೆಂದು? ರುಕ್ಮಿಣಿ, ಉಪಾಯವಿಲ್ಲ ರುಕ್ಮಿಣಿ. ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ರುಕ್ಮಿಣಿ, ಯಾವುದೇ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುವುದು ರುಕ್ಮಿಣಿ. ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಣಯಾಮೃತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸು ಪರಮಾತ್ಮ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಆಹಾ ಪುರಾತನದ ಅರಿವೇ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನ ನಿರ್ಮಿಸುವನು. ಆಹಾ. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನ ಬೋಧಿಸುವನು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನ ತೊಳೆಯುವನು. ಈ ಕುರುಕ್ಷೇತ್ರದ ಧೂಳಿಯು ಒಂದೊಂದು ಕಣವನ್ನು ರಕ್ತದ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ಭಯವಿದೇಕೆ ಶಾಂತ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ. ರುಕ್ಮಿಣಿ, ಭಯವಿದೇಕೆ ಶಾಂತ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರ ತಂಡವೇನು ಧರಣಿ ಪಾಪಹಾರಣಿ ಕಾಂತೆ ಪಾಪಹಾರಣಿ ಕಾಂತೆ ಪಾಪಹಾರಣಿ ಕಾಂತೆ ಪಾಪಹಾರಣಿ ಪಾಪಹಾರಣಿ ಪಾಪಹಾರಣಿ. ಕಾವು ನೈಜಯಾ ವಿಧಾನ ಪಾವನಾಥ ಭಕ್ತಾಧೀನ. ಕಾವು ನೈಜಯಾ ನಿಧಾನ ಪಾವನಾಥ ಭಕ್ತಾಧೀನ.
ಧರ್ಮರಾಜ ಸ್ಥಾಪನೆಗೆ ಧರ್ಮಯುಕ್ತ ಬಂದೊದಗೆ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುಕ್ತ ಬಂದೊದಗೆ. ಕರ್ಮಭೂಮಿ ಭಾರತವೋ ಧನ್ಯವಾದುದೆ ಕಾಂತೆ, ಧನ್ಯವಾದುದೆ ಧನ್ಯವಾದುದೆ ಧನ್ಯವಾದುದೆ. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶವು ಅಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪರಮಾತ್ಮ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತಾಗಿ ಆಹಾ. ಅತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ರುಕ್ಮಿಣಿ, ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸು ಪರಮಾತ್ಮ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವನು. ಆಹಾ. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವನು. ಆದರೂ ನನ್ನ ಮಾತು ನಡೆಯುವುದಿಲ್ಲ ಪ್ರೇಯಸಿ. ಆಹಾ, ಹೌದು ಪ್ರೇಯಸಿ. ಸ್ವಾಮಿ. ಅಯ್ಯ, ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ, ನಯನ ಮನೋಹರಿಗೆ, ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ, ನಯನ ಮನೋಹರಿಗೆ. ಮಂದರ ಗಿರಿಧರ ನರಸೀದೆಯ ಮಾಯೆ, ಮಂದರ ಗಿರಿಧರ ನರಸೀದೆಯ ಮಾಯೆ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಗೆ ಪ್ರಿಯ ಸುಂದರ ವದನೆ, ನಯನ ಮನೋಹರಿಗೆ. ಕೂರ್ಮವತಾರಿಯೇ
ಗಂಧ ಪರಿಮಳವ ಕರೆಸಿ ಮಂದಹಾಸದಿಂದೆನ್ನವರಿಸಿ ಗಂಧ ಪರಿಮಳವ ಕರೆಸಿ ಮಂದಹಾಸದಿಂದೆನ್ನವರಿಸಿ ಮನ ಮಂದಿರದೊಳಗೆಲಗಿ ಮನ ಮಂದಿರದೊಳಗೆಲಗಿ ಪ್ರಣಯಾನಂದದ ತನಿರ ಬೀರುವ ಪ್ರಣಯಾನಂದದ ತನಿರ ಬೀರುವ ಚಲುವಿನ ತಾರೆಯೋ ಒಲವನು ಕೋರುವೆ ನಿಲ್ಲುಕು ನೀಲಾಂಬರೇ 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 ನಯನ ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ನಯನ ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ನಯನ ಮನೋಹರಿಗೆ ನಯನ ಮನೋಹರಿಗೆ. ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ. ನಿನ್ನ ಸಹೋದರ ಕೊಟ್ಟ ವಚನವನ್ನು ನೀನು ಮರೆತೆಯ ಅಥವಾ ಕೌರವೇಶ್ವರನ ಭುಜಬಲದ ಪರಾಕ್ರಮ ಮುಂದೆ ಕೈ ಕಟ್ಟಿ ಕುಳಿತಿರುವೆಯ? ಆತ್ತ ನೋಡು ಶಕುನಿ, ನಿನ್ನ ಸಹೋದರ ಆಕ್ರಂದನವು ನಿನಗೆ ಕೇಳುತ್ತಿಲ್ಲವೇ? ಏಕೆ? ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸೇಡಿನ ಕಿಚ್ಚಿನಿಂದ ಕುರುಕುಲ ವಂಶವನ್ನೇ ನಾಶಗೈತೇನೆಂದ ನೀಗೈದ ಶಪಥವೇನಾಯಿತು ಶಕುನಿ? ಏನಾಯಿತು? ಆ ಶಪಥವನ್ನು ನೀನು ಮರೆತೆ ಆದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ ದ್ರೋಹಿ ದ್ರೋಹಿ. ಏನಿ ಕುಕ್ಸಿ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ ಸದ್ದು. ಸದ್ದು ಈ ಸೌಬಲ ರಾಜ ಶಕುನಿಯ ಆತ್ಮವಿಶ್ವಾಸದ ಆಶ್ವಾಸನೆಯನ್ನೇ ಹಲ್ಲೆಗಳೆಯುತ್ತಿರುವ ಅಧಮ ಮರುಗಳೇ, ಸದ್ದು ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಸೇಡಿನ ಸರ್ಪ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ಎಲ್ಲವೋ ದುರ್ಜಾತ ದುರ್ಮಾರ್ಗ ದುರ್ಳ ದುರ್ಯೋಧನ, ನನ್ನ 100 ಜನ ಸಹೋದರರನ್ನು ವರಭೋಜನದ ನೆಪದಿಂದ ಹಸ್ತಿನಾವತಿಗೆ ಕರೆಸಿ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ದಿನಕ್ಕೊಂದು ಇಡಿಯನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆಯಲ್ಲವೇ? ನೀನು ಏಕೆ ಹಾಗೆ ಮಾಡಿದೆ ಎಂದು ನನಗೆ ಗೊತ್ತು. ನೀನಿಟ್ಟ ಇಡೀ ಕೂಳಿಗಾಗಿ ನಾವೆಲ್ಲರೂ ಕಚ್ಚಾಡಿ ಸಾಯಲೆಂದು ಆಸೆ ಪಟ್ಟೆಯಲ್ಲವೇ?
ಆದರದು ಹಾಗಾಗಲಿಲ್ಲ. ನೀನಿಡುತ್ತಿದ್ದ ಇಡೀ ಕೂಳನ್ನು ನನ್ನ ಸಹೋದರರೆಲ್ಲರೂ ನನಗೊಪ್ಪಿಸಿ ಹಸುವಿನ ಬಾಧೆಯನ್ನು ತಾಳಲಾರದೆ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು ದುರ್ಯೋಧನ. ಈಗಲೂ ಆ ದೃಶ್ಯವನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನೀ ಹೃದಯವು ಕೋಟಿ ಸಿಡಿಲಿನ ಆಘಾತವನ್ನೇ ಉಂಟು ಮಾಡುವುದು. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನರುಂಡಗಳಲ್ಲಿ ನರಕದಲ್ಲಿ ನಿಮ್ಮ ನೀರಾಜನವನ್ನೇ ಮಾಡಿಸುವೆನು. ಅಳಬೇಡಿರಿ. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ನಿನಗೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಯುವ ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಯುವೆ. ಮಾವ, ಯಾರಿಗೆ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ದುರ್ಯೋಧನ, ನಿನ್ನ ಆಗಮನವಾಯಿತು. ಏನು ಪಾಂಡವರಿಗೆ ನರಕದ ಮಾರ್ಗವೇ? ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಬಂದರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಭಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯಕ ವೀರ. ತನ್ನೆರಡು ತೋಳುಗಳ ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ ವೀರನು. ಆದರೆ ಛಾತಿ ಹಿಂಸೆ, ಸಂಯುಕ್ತ ಕಲಹ ಇದು ಉಚಿತವೇ ಮಾವ? ಇದು ಉಚಿತವೇ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಆ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಆತನ ಮಾತನ್ನು ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಾಹ್ಯವಲ್ಲ ದುರ್ಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ, ಶಾಂತಿ ಸಂಧಾನ ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವೆನೆ? ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಅಣ್ಣ, ಕೃಷ್ಣನಿಗೆ ಅತಿಥಿ ಸತ್ಕಾರ? ಅವನಾಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿದರಂತೆ. ಎಷ್ಟೊಂದು ಅವೇಳನ ಅಣ್ಣ, ಎಷ್ಟೊಂದು ಅವೇಳನ! ಅವಹೇಳನವಲ್ಲ ನನ್ನ ಪ್ರಿಯ ಸಹೋದರ,
ಯದುಪತಿಯು ಭಕ್ತರ ಪರಾಧೀನನು. ವಿದುರನಂಥ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, ಚಿಂತಿಸಬೇಡ, ಹೋಗು. ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಅಣ್ಣ, ಕೃಷ್ಣನಿಗೆ ಅತಿಥಿ ಸತ್ಕಾರವೇ? ಛೇ ಛೇ, ದ್ರೋಹಿಗಳು ಹಿಡಿಗೆ ಸಿಕ್ಕಿದರೆ, ಹಿಡಿಗೆ ಸಿಕ್ಕಿದರೆ ಹಿಡಿದು ನೀಚನ ಮಾಡಲರಿಯದೆ, ಹಿಡಿದು ನೀಚನ ನೋಡಲರಿಯದೆ ಸಹೋದರ ಹರಿಯೋ ನಚ್ಚಿ ಪುಡಿ ಪುಡಿ ಕೊಟ್ಟಿ, ಹರಿಯೋ ನಚ್ಚಿ ಪುಡಿ ಪುಡಿ ಕೊಟ್ಟಿ ಮುಂಡ ಮುಂಡಗಳ ಚಂದಾಡುವನು. ಅಲೆ ಅಲೆ ಸಹೋದರ, ಮುಂಡ ಮುಂಡಗಳ ಚಂದಾಡುವನು. ಸೂರ್ಯನವು ಒದಗಿತು ಫಲಬಲ ನೋಡಲನಗೆ, ಸೂರ್ಯನವು ಒದಗಿತು ಫಲಬಲ ಫಲಬಲ ಫಲಬಲ. ಅಣ್ಣ, ಕೃಷ್ಣನಿಗೆ ಅತಿಥಿ ಸತ್ಕಾರವೇ? ಛೇ ಛೇ, ಇದು ನನಗೊಪ್ಪದು, ನನಗೊಪ್ಪದು, ನನಗೊಪ್ಪದು. ನನ್ನ ಅಭಿಮಾನ್ಯ ಸಹೋದರ, ನಿನ್ನನ್ನು ಸಾಹಸ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಹ ಎನಿಸುವರು. ಮಾವ, ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶಿಸುತ್ತಿದ್ದಾನೆ ದುರ್ಯೋಧನ. ಪ್ರಾರಂಭದಲ್ಲಿಯೇ ಎಂತಹ ಅಪಮಾನ! ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ದುರ್ಯೋಧನ? ಹೇಗೆ ಸಹಿಸುವೆ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ದ್ವೇಷ ದ್ವೇಷ ಏಕೆಂದು ಕೇಳುವೆಯಾ? ಅವನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಅದಕ್ಕೆ ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದು ಅವತರಿಸಿರುವವನು. ಅದಕ್ಕೆ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಅದಕ್ಕೆ ದುರ್ಯೋಧನ, ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂತಹ ಸ್ನೇಹಿತರಾಗಿದ್ದರು? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದರಲ್ಲ. ಅದಕ್ಕೆ ಕಂಸನನ್ನು ವಧಿಸಿ ಅರುಳು ಮರಳಿನ ಮುದುಕನಾದ ಉಗ್ರಸೇನನ್ನೇ ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದರಲ್ಲ. ಅದಕ್ಕೆ ತನ್ನ ಸಹೋದರರನ್ನೇ ಸುರಪಾನದಿಂದ ಪಾನಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲ. ಅದಕ್ಕೆ ನಿಜ ಮಾವ, ನಿಜ. ಇಂಥವನಿಗೆ ಮನ್ನಣೆಯೇ ದುರ್ಯೋಧನ, ಇಂಥವನಿಗೆ ಮನ್ನಣೆಯೇ. ಎಲ್ಲವೂ ತಿಳಿದಿದ್ದರು ನನ್ನನ್ನ ಆ ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲಕನ ಮನೆಯ ಬಾಗಿಲ ಬಳಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವೇ ಮಾವ? ಉಚಿತವೇ? ಅದಕ್ಕೊಂದು ಉದ್ದೇಶವಿತ್ತು ಏನು ಉದ್ದೇಶ? ಅದಕ್ಕೊಂದು ಉದ್ದೇಶವಿತ್ತು. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾದಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ನಿರಾಕರಿಸಬೇಕಾಗುತ್ತಿತ್ತು. ಏನೆಂದು? ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು
ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು. ದುರ್ಯೋಧನ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕಿಯೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಮಾವ. ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ. ಆ ದುರ್ಯೋಧನನ ಬಾಯಲ್ಲಿ ಪಾಪ ಪುಣ್ಯ ಹಿಂಸೆ ವಿಮರ್ಶೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ. ಹೌದಯ್ಯ, ಹೌದು. ಅಂದು ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಾನಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ ದುರ್ಯೋಧನ, ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಹೋರಾಡಿ ನಿನ್ನೊಡನೆ ಜಯಲಕ್ಷ್ಮಿಯನ್ನು ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು. ಮಾವ, ಹಾಗಾದರೆ ಈಗ ಏನು ಮಾಡುವುದು? ಹರಿಹಾಯಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನವಷ್ಟು ಭೂಮಿಯನ್ನ ಕೊಡಲ್ಲ, ಕೊಡುವುದೂ ಇಲ್ಲ. ಆಗಬಹುದೇ ಮಾವ, ಆಗಬಹುದೇ? ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ಹಕ್ಕ ಭಾಷಿತ ಆಗಲೇಬೇಕು ದುರ್ಯೋಧನ, ಆಗಲೇಬೇಕು. ದುರ್ಯೋಧನ, ಈ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನಿನ್ನ ಸಲಹೆ? ದುರ್ಯೋಧನ, ಯಥಾ ಸಮಯದಲ್ಲಿ ನಾನು ವಿಜ್ಞಾಪಿಸಿಕೊಳ್ಳುವನು ದುರ್ಯೋಧನ. ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ. ಆಗಬಹುದೇ ಮಾವ? ಆಗಬಹುದು ದುರ್ಯೋಧನ, ಆಗಬಹುದು. ಹಾಗಾದರೆ ನಡೆ ಹೋಗುವ. ನಡೆ ದುರ್ಯೋಧನ, ನಡೆ, ನಡೆ, ನಡೆ. ದುರ್ಯೋಧನ, ದುರ್ಯೋಧನ, ಈ ಸೌಬಲ ರಾಜ ಶಕುನಿಯ ಸಲಹೆ, ಈ ಸೌಬಲ ರಾಜ ಶಕುನಿಯ ಸಲಹೆ ನಿನಗೆ ಅಪಮಾನ ಖಂಡಿತ ದುರ್ಯೋಧನ, ನಿನಗೆ ಅಪಮಾನ ಖಂಡಿತ. ಮಾತು ಮಾತಿಗೂ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಅಪಮಾನ. ಯಾರಿಗೆ ಅಪಮಾನ? ಪಾಂಡವರಿಗೆ ದುರ್ಯೋಧನ. ಪಾಂಡವರಿಗೆ ಮತ್ತೊಮ್ಮೆ ಹೇಳು. ಅದೇ ಆ ಪಾಂಡವರಿಗೆ ದುರ್ಯೋಧನ, ಪಾಂಡವರಿಗೆ. ಪಾಂಡವರಿಗೆ ಅಪಮಾನ ಆಗಲೇಬೇಕು. ಮಾವ, ನಡೆ ಹೋಗುವ. ನಡೆ ದುರ್ಯೋಧನ, ನಡೆ, 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 ನಡೆ. ದುರ್ಯೋಧನ, ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ
ನಿನ್ನವರಿಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವ ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಯುವೆ. ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥ ಗೊತ್ತೇನು ಮರುಳೇ? ಕೇಳು. ಶ ಎಂದರೆ ನನ್ನ ಶತ್ರುಗಳ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲ ನಿರ್ಮೂಲ ನಿರ್ಮೂಲ. ಈ ಶಕುನಿಯಿಂದ ನಿಮ್ಮ ಕುರುಕುಲ ವಂಶವೇ ನಿರ್ಮೂಲ ನಿರ್ಮೂಲ ನಿರ್ಮೂಲ. ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕದ ಲಕಲಾಳೆ, ದಹಿಸುತ್ತಿದೆ ಲೋಕದ ಲಕಲಾಳೆ. ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ. ದುರ್ಯೋಧನ ಹರಡಿದೆ ದಾಹವು ನೆಲವೆಲ್ಲೆಲ್ಲೋ, ಹರಡಿದೆ ದಾಹವು ನೆಲವೆಲ್ಲೆಲ್ಲೋ, ಉಳಿಯುವುದೆಂದು ಗುರುವಂಶಜರು, ಉಳಿಯುವುದೆಂದು ಗುರುವಂಶಜರು. ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ. ದುರ್ಯೋಧನ ನೂರ್ವರಳೊಬ್ಬನೇ ಉಳಿದಿಹನೀಗ, ನೂರ್ವರಳೊಬ್ಬನೇ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ, ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿರುವುದೆನ್ನೆಯ ಸೇಡು, ಹೆಮ್ಮರವಾಗಿರುವುದೆನ್ನೆಯ ಸೇಡು, ಸೇಡು ಸೇಡು ಸೇಡು. ಹೆಮ್ಮರವಾಗಿರುವುದೆನ್ನೆಯ ಸೇಡು, ಸ್ಮಶಾನವೆನಿಪುದು ಕೌರವ ನಾಡು, ಸ್ಮಶಾನವೆನಿಪುದು ಕೌರವ ನಾಡು. ದಗದಗ ದಗದಗ ದಗದಗನೆದ್ದಿದೆ ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ, ದ್ವೇಷ ಜ್ವಾಲೆ. ದುರ್ಯೋಧನ